ಇದು ಗೃಹಲಕ್ಷ್ಮಿ ಯೋಜನೆಯಿಂದ ಬಂದ ಕಂತಿನ ದುಡ್ಡು ನಾವು ಎಂಥ ಸಮಯದಲ್ಲಿ ಕೂಡ ನಾವು ಬಳಕೆ ಮಾಡದೆ ಆ ಕಂತಿನ ಹಣವನ್ನು ಜಮಾ ಇಟ್ಟು ನಾವು 3 ಜನ ನಮ್ಮ ಅಕ್ಕ, ನಾನು, ನಮ್ಮ ವೈನಿಯವರು ಸೇರಿ ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀವಿ ರೀ ನಾವು. ಇದು ಕಾಂಗ್ರೆಸ್ ಸರ್ಕಾರದಿಂದ ಇದು ಒಂದು ಗ್ಯಾರಂಟಿ ಯೋಜನೆ ಅಮೌಂಟು ನಮ್ಗೆ ಜೀವನ ಪೂರ್ತಿ ದುಡ್ಕೊಂಡು ತಿನ್ನೋಕ್ಕೆ ಒಂದು ದಾರಿಯಾಗಿದೆ. ಇದು ಈ ಒಂದು ಕೇಂದ್ರಕ್ಕೆ ನಾವು ಗೃಹಲಕ್ಷ್ಮಿ ರೊಟ್ಟಿ ಕೇಂದ್ರ ಅಂತ ಹೆಸರಿಟ್ಟು ನಾಮಕರಣ ಮಾಡಿದ್ದು ನಮಗೆ ಬಹಳ ಸಂತೋಷವಾದ ವಿಷಯವಾಗಿದೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಯಾವಾಗಲೂ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀವಿ. ಎಷ್ಟು ಖರ್ಚು ಬಂತು ಇದು ರೊಟ್ಟಿ ಮಿಷನು, ಆಮೇಲೆ ಹಿಟ್ಟು ಮಿಕ್ಸ್ ಮಾಡೋ ಗ್ರೈಂಡರು, ಆಮೇಲೆ ಹಿಟ್ಟಿನ ಗಿರಣಿ 3 ಸೇರಿ 2 ಲಕ್ಷದವರೆಗೂ ಖರ್ಚಾಗಿದೆ. ಇದಕ್ಕೆ ಯಾಕೆ ಪ್ರೇರಣೆ ನಿಮಗೆ? ಇದರಲ್ಲಿದ್ದ ಯಾವ್ದಾರ ಪ್ರೇರಣೆ ಬಂತು? ಇನ್ನೊಬ್ಬರ ಹತ್ರ ಹೋಗಿ ನಾವು ಕೂಲಿ ಮಾಡೋದಕ್ಕಿಂತ ಇದೆ ನಮ್ಮದೇ ಒಂದು ಸ್ವಂತ ಬಿಸ್ನೆಸ್ಸನ್ನು ನಾವು ಸ್ಟಾರ್ಟ್ ಮಾಡೋದಕ್ಕೆ ನಮ್ಗೆ ಒಂದು ಭಾಳ ಹೆಮ್ಮೆ ಆಯಿತು. ಹೆಂಗೂ ನಮ್ಮ ಇದು ಸಿದ್ದರಾಮಯ್ಯ ಸರ್ಕಾರದ ಅಮೌಂಟು ನಮ್ಗೆ ಭಾಳ ಅನುಕೂಲವಾಯಿತು. ಅದಕ್ಕೆ ನಾವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ವಿ. ಯಾರು ಹಂಗಿಲ್ಲದೆ ನಾವೇ ಬದುಕಿ ತೋರಿಸ್ಬೋದಲ್ಲ ಅನ್ನೋ ಒಂದು ಇಂಟ್ರೆಸ್ಟ್ನಿಂದ ನಾವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ವಿ. ಈಗ ಬೇರೆ ಕಡೆಯಿಂದ ಆರ್ಡರ್ ಬಂದ್ರೆ ಅಲ್ಲಿ ಸಪ್ಲೈ ಮಾಡಿಸ್ತೀವಿ. ನಾವು ಬೇರೆ ಕಡೆ ಇಂಥ ಎಲ್ಲ ಸಿಂಧನೂರು, ಕೊಪ್ಪಳ, ಈ ಥರ ಹುಬ್ಳಿ ಎಲ್ಲೇ ಇದ್ರೂ ನಮ್ಗೆ ಬಸ್ಸಿಂದು ಸವಲತ್ತು ಕೂಡ ತುಂಬ ಇದೆ. ಆಮೇಲೆ ಕರೆಂಟ್ ಬಿಲ್ಲ ಕೂಡ ಫ್ರೀ ಆಗಿದೆ. ಈ ಥರ ಎಲ್ಲ ಗೌರ್ಮೆಂಟ್ ಕಾಂಗ್ರೆಸ್ ಸರ್ಕಾರದಿಂದ ಈ ಥರ ಎಲ್ಲ ಸೌಲಭ್ಯನೂ ನಮ್ಗೆ ಫ್ರೀ ಆಗಿದೆ. ನಾವು ಎಲ್ಲಿ ತನಕ ಆರ್ಡರ್ ಬಂದರೂ ನಾವು ಹೋಗಿ ಸಪ್ಲೈ ಮಾಡೋವರೆಗೂ ನಾವು ಸಿದ್ಧರಾಗಿದ್ದೀವಿ. ಎಷ್ಟು ಜನ ಮಾಡ್ತೀರಿ? ನಾವು 3 ಜನ ಮಾಡ್ತಾ ಇದ್ದೀವಿ. ಆ ಥರ ಏನಾರ ಜಾಸ್ತಿ ಆರ್ಡರ್ ಬಂದರೆ ನಾವು ಲೇಬರ್ನ ಇಟ್ಕೊಂಡು ಮಾಡೋಕ್ಕೆ ರೆಡಿಯಾಗಿದ್ದೀವಿ.